ನಮಗೆಲ್ಲ ತಿಳಿದಿರುವಂತೆ ವರ್ಷದಲ್ಲಿ 12 ಹುಣ್ಣಿಮೆ ಬರುತ್ತದೆ. ಒಂದೊಂದು ಹುಣ್ಣಿಮೆಗೂ ಅದರದೇ ಆದ ಮಹತ್ವವಿದೆ. ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಗೂ ಅದರದೇ ಮಹತ್ವವಿದೆ. ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಮಾಘ ಮಾಸದ ಹುಣ್ಣಿಮೆ ಯಾವ ದಿನ ಬಂದಿದೆ? ಫೆಬ್ರವರಿ 2026 ಭಾನುವಾರ 1ನೇ ತಾರೀಕು ಬಂದಿದೆ. ಹುಣ್ಣಿಮೆ ತಿಥಿ ಆರಂಭವಾಗುವುದು ಬೆಳಗಿನ ಜಾವ 5:55 ಆರಂಭವಾಗುತ್ತದೆ. ಮರುದಿನ 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ 3:30 ಮುಕ್ತಾಯವಾಗುತ್ತದೆ. ನಮಗೆ ಸಂಪೂರ್ಣ ಹುಣ್ಣಿಮೆ ಇರುವುದು 1ನೇ ತಾರೀಕು ಭಾನುವಾರ ಇರುತ್ತದೆ. ವರ್ಷಕ್ಕೆ ಒಂದೇ ಸಲ ಬರುವ ದೇವತೆಗಳ ಶಕ್ತಿ. ಭೂಮಿಗೆ ಇಳಿಯುವ ಚಂದ್ರ ತನ್ನ ಪೂರ್ಣ ಶಕ್ತಿಯಲ್ಲಿ ಪ್ರಕಾಶಿಸುವ ಅದೇ ಮಾಘ ಹುಣ್ಣಿಮೆ. ಶಾಸ್ತ್ರಗಳ ಪ್ರಕಾರ ಈ ಒಂದು ದಿನ ಮಾಡಿದ ಉಪಾಯ 1 ತಿಂಗಳು ಪೂಜೆಗಿಂತ 100 ಪಟ್ಟು ಹೆಚ್ಚು ಫಲ ಕೊಡುತ್ತದೆ. ಆದರೆ ತುಂಬಾ ಜನಕ್ಕೆ ಈ ದಿನ ಯಾವ ದೇವರಿಗೆ ಪೂಜಿಸಬೇಕು ಅನ್ನುವುದು ಗೊತ್ತಿಲ್ಲ. ಈ ದಿನ ಒಂದು ಸಣ್ಣ ತಪ್ಪು ಮಾಡಿದರೂ ಮಾಡಿದ ಎಲ್ಲ ಪೂಜೆ ಫಲವೂ ಸಿಗುವುದಿಲ್ಲ. ಈ ದಿನ ಯಾವ ದೇವರನ್ನು ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತದೆ. ಧನ, ಆರೋಗ್ಯ, ಶಾಂತಿ, ಭಾಗ್ಯಕ್ಕಾಗಿ ಮತ್ತೆ ಈ ದಿನ ಯಾವ ಕೆಲಸಗಳನ್ನು ಮಾಡಲೇಬಾರದು. ಮಾಘ ಹುಣ್ಣಿಮೆಯ ಮಹತ್ವ ತಿಳಿಯೋಣ. ಮಾಘ ಹುಣ್ಣಿಮೆ ಇದು ಕೇವಲ ಒಂದು ತಿಥಿ ಅಲ್ಲ, ದೇವತೆಗಳ ಶಕ್ತಿ ಅತಿ ಸಮೀಪದಲ್ಲಿ ಬರುವ ದಿನ. ಶಾಸ್ತ್ರಗಳ ಪ್ರಕಾರ ಮಾಘ ಮಾಸದಲ್ಲಿ ದೇವತೆಗಳು ಮಾನವರ ಕರ್ಮಗಳನ್ನು ನೇರವಾಗಿ ನೋಡುತ್ತಾರೆ. ಅದರಲ್ಲೂ ಮಾಘ ಹುಣ್ಣಿಮೆ ಚಂದ್ರ ತನ್ನ ಪೂರ್ಣ ಕಲೆಯಲ್ಲಿ ಪ್ರಕಾಶಿಸುತ್ತಾನೆ. ವಿಷ್ಣು ದೇವರ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ. ಈ ಒಂದು ದಿನ ವಿಷ್ಣು, ಶಿವ, ಚಂದ್ರ 3 ಶಕ್ತಿಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ. ಅಪರೂಪದ ಸಮಯ. ಅದಕ್ಕಾಗಿಯೇ ಋಷಿಗಳು ಹೇಳುತ್ತಾರೆ, ಈ ದಿನ ಮಾಡಿದ ಪೂಜೆ, ಭಜನೆ, ಜಪ, ಧ್ಯಾನ ಸಾಮಾನ್ಯ ದಿನಕ್ಕಿಂತಲೂ ಹೆಚ್ಚು ಫಲ ಕೊಡುತ್ತದೆ. ಮಾಘ ಹುಣ್ಣಿಮೆ ದಿನ ಮಾಡಿದ ಒಂದು ಸಣ್ಣ ಕೆಲಸ 1 ವರ್ಷದ ಕಷ್ಟಗಳು ಕಡಿಮೆ ಮಾಡುತ್ತದೆ ಶಕ್ತಿ ಹೊಂದಿದೆ. ವಿಶೇಷವಾಗಿ ಈ ದಿನ ಯಾರು ಎಷ್ಟು ಪ್ರಯತ್ನ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ, ಮನೆಯಲ್ಲಿ ಗಲಾಟೆ, ಮನಸ್ಸಿಗೆ ಶಾಂತಿ ಇಲ್ಲ, ಕೆಲಸದಲ್ಲಿ ಅಡೆತಡೆಗಳು ಹೆಚ್ಚು ಆಗ್ತಾ ಇದ್ದಾವೆ ಅಂಥವರಿಗೆ ಈ ದಿನ ದೇವರು ಕೊಟ್ಟ ಅವಕಾಶ. ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ದಿನ ತಪ್ಪು ವಿಧಾನದಲ್ಲಿ ಪೂಜೆ ಮಾಡಿದರೆ ಫಲ ಸಿಗುವುದಿಲ್ಲ, ಮತ್ತೆ ಅದರ ಜೊತೆಗೆ ಮಾಡಿದ ಪುಣ್ಯವೂ ಕಮ್ಮಿ ಆಗಬಹುದು. ನಾವು ಹೇಳುವುದು ತುಂಬಾ ಮುಖ್ಯ, ಗಮನವಿಟ್ಟು ವಿಡಿಯೋ ನೋಡಿ ಕೇಳಿ. ಹುಣ್ಣಿಮೆ ದಿನ ಯಾವ ದೇವರನ್ನು ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ತಿಳಿದುಕೊಳ್ಳೋಣ. ಮಾಘ ಹುಣ್ಣಿಮೆ ದಿನ ವಿಷ್ಣು ದೇವರನ್ನು ಪೂಜಿಸಿದರೆ ಧನ, ಭಾಗ್ಯ, ಸ್ಥಿರತೆ. ಮಾಘ ಹುಣ್ಣಿಮೆ ಅಂದರೆ ಶ್ರೀ ವಿಷ್ಣು ದೇವರ ಪರಮ ಅನುಗ್ರಹ ಸಿಗುವ ದಿನ. ವಿಷ್ಣು ದೇವರು ಸಂಪತ್ತಿನ ಅಧಿಪತಿ. ಅದಕ್ಕಾಗಿಯೇ ಈ ದಿನ ವಿಷ್ಣು ದೇವರನ್ನು ಪೂಜಿಸಿ ಹಣ ಕೈಯಲ್ಲೇ ನಿಲ್ಲಲು ಶುರುವಾಗುತ್ತದೆ. ನಾವು ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳು ಕಡಿಮೆ ಆಗುತ್ತದೆ, ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ವಿಷ್ಣು ದೇವರನ್ನು ಹೇಗೆ ಪೂಜಿಸಬೇಕು? ಬೆಳಗ್ಗೆ ಸ್ನಾನ ಮಾಡಿ ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಧರಿಸಿ ವಿಷ್ಣು ವಿಗ್ರಹ ಅಥವಾ ಫೋಟೋದ ಮುಂದೆ ಗಂಧದ ಬೊಟ್ಟನ್ನು ಇಟ್ಟು ತುಳಸಿ ದಳವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಮಂತ್ರವನ್ನು ಹೇಳಬೇಕು. ಓಂ ನಮೋ ನಾರಾಯಣ 11 ಬಾರಿ ಅಥವಾ 21 ಬಾರಿ, ಸಾಧ್ಯವಾದರೆ 108 ಬಾರಿ ಪಠಿಸಿ. ವಿಷ್ಣು ದೇವರ ಪೂಜೆಯಿಂದ ಸಿಗುವ ಫಲ. ಮಾಘ ಹುಣ್ಣಿಮೆ ದಿನದಿಂದ 20 ದಿನದಿಂದ 1 ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಲು ಪ್ರಾರಂಭವಾಗುತ್ತದೆ. ಮಾಘ ಹುಣ್ಣಿಮೆ ದಿನ ಶಿವನನ್ನು ಹೇಗೆ ಪೂಜಿಸಬೇಕು? ಕರ್ಮ ಪರಿಹಾರ, ಅಡೆತಡೆಗಳು ನಿವಾರಣೆ. ಎಷ್ಟು ಪೂಜೆ ಮಾಡಿದರೂ ಫಲ ಸಿಗುತ್ತಿಲ್ಲವೆಂದರೆ ಅದು ಹಳೆಯ ಕರ್ಮದ ಬಂಧನ. ಈ ದಿನ ಶಿವನನ್ನು ಪೂಜಿಸಿದರೆ ಆ ಕರ್ಮಬಂಧ ನಿಧಾನವಾಗಿ ಸಡಿಲವಾಗುತ್ತದೆ. ಈ ದಿನ ಶಿವಲಿಂಗಕ್ಕೆ ನೀರು ಅಥವಾ ಹಾಲನ್ನು ಅರ್ಪಿಸಬೇಕು, ಬಿಲ್ಪತ್ರೆಯನ್ನು ಅರ್ಪಿಸಬೇಕು, ಶಿವನ ಮಂತ್ರವನ್ನು ಹೇಳಬೇಕು. ಓಂ ನಮೋ ಶಿವಾಯ ಮಂತ್ರವನ್ನು 11 ಬಾರಿ 21 ಬಾರಿ ಪಠಿಸಬೇಕು. ಶಿವನನ್ನು ಪೂಜಿಸಿದರೆ ಸಿಗುವ ಫಲ. ಜೀವನದಲ್ಲಿನ ಅಡೆತಡೆಗಳು ದೂರ. ಈ ಕೆಲಸ ನಮ್ಮ ಕೈಯಿಂದ ಆಗಲ್ಲ ಅನ್ನುವುದು ಸಾಧ್ಯವಾಗಲು ಶುರು ಆಗುತ್ತದೆ.
ಈ ದಿನ ಚಂದ್ರ ದೇವರನ್ನು ಹೇಗೆ ಪೂಜಿಸಬೇಕು? ಈ ದಿನ ಚಂದ್ರ ತನ್ನ ಪೂರ್ಣ ಶಕ್ತಿಯಲ್ಲಿ ಇರುತ್ತಾನೆ. ನಿದ್ದೆ ಸರಿಯಾಗಿ ಆಗಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಜಾಸ್ತಿ ಕೋಪ ಬರುತ್ತದೆ, ಸಣ್ಣ ಸಣ್ಣ ವಿಷಯಕ್ಕೂ ನೀವು ಕೋಪ ಮಾಡಿಕೊಳ್ಳುತ್ತೀರಾ. ನೀವು ಈ ದಿನ ಚಂದ್ರದೇವರನ್ನು ಪೂಜೆ ಮಾಡಿ ರಾತ್ರಿ ಚಂದ್ರನಿಗೆ ನೋಡುತ್ತಾ ನಿಂತು ತಾಮ್ರದ ಪಾತ್ರೆಯಲ್ಲಿ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ನೀರನ್ನು ಚಂದ್ರನಿಗೆ ಅರ್ಪಿಸಿ ಮಂತ್ರವನ್ನು ಹೇಳಬೇಕು. ಓಂ ಸೋಂ ಸೋಮಾಯ ನಮಃ 21 ಬಾರಿ ಹೇಳಬೇಕು. ಚಂದ್ರದೇವರನ್ನು ಪೂಜಿಸಿದರೆ ಸಿಗುವ ಫಲ: ಪೂಜೆ ಮಾಡಿದ 1 ವಾರದಲ್ಲೇ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಕೋಪ ಕಮ್ಮಿ ಆಗುತ್ತದೆ, ಕುಟುಂಬದ ಸಂಬಂಧಗಳು ಸರಿ ಹೋಗುತ್ತವೆ. ಈ ದಿನ ಯಾವ ದೇವರನ್ನು ನೀವು ಪೂಜಿಸಬೇಕೆಂದರೆ ನಿಮಗೆ ಇದರಲ್ಲಿ ಯಾವ ಸಮಸ್ಯೆಗಳು ಎದುರಾಗಿದ್ದಾವೆ, ಯಾವ ಸಮಸ್ಯೆಗಳು ಅಂತ ತಿಳಿದುಕೊಂಡು ಆ ದೇವರನ್ನು ನೀವು ಪೂಜಿಸಬೇಕು. ಅಥವಾ ನಾವು ಎಲ್ಲ ದೇವರನ್ನು ಪೂಜಿಸುತ್ತೇವೆ ಈ ದಿನ ಅಂದರೂ ಅದು ತುಂಬಾ ಒಳ್ಳೆಯದು. ವಿಷ್ಣು, ಶಿವ, ಚಂದ್ರ ಎಲ್ಲ ದೇವರನ್ನು ಪೂಜಿಸಬಹುದು. ಮಾಘ ಹುಣ್ಣಿಮೆ ದಿನ ಯಾವ ದಾನ ಮಾಡಿದರೆ 1000 ಪಟ್ಟು ಫಲ ಕೊಡುವ ದಾನ ಯಾವುದೆಂದರೆ ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತದೆ, ಅದರ ಜೊತೆಯಲ್ಲಿ ದಾನ ಮಾಡಿದರೂ ಜೀವನ ಬದಲಾಗುತ್ತದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನ ದೇವತೆಗಳು ನಮ್ಮ ಮನಸ್ಸಿನ ಬೇಡಿಕೆಗಳನ್ನು ನೇರವಾಗಿ ಸ್ವೀಕರಿಸುತ್ತಾರೆ. ದಾನ ಮಾಡುವುದು: ಅಕ್ಕಿ ದಾನ ಮಾಡಿದರೆ ಮನೆಯಲ್ಲಿ ಧಾನ್ಯದ ಕೊರತೆ ಬರುವುದಿಲ್ಲ, ಹಣಕಾಸಿನ ಅಡೆತಡೆಗಳು ಕಡಿಮೆಯಾಗುತ್ತವೆ. ಈ ದಿನ ಹಾಲು ದಾನ ಮಾಡುವುದರಿಂದ ಮನೆಯಲ್ಲಿ ಶಾಂತಿ, ವೃದ್ಧಿ, ಮಕ್ಕಳ ಭವಿಷ್ಯ ಸುಧಾರಣೆ. ಈ ದಿನ ಬಿಳಿ ಬಟ್ಟೆ ದಾನ ಮಾಡುವುದರಿಂದ ಗ್ರಹ ದೋಷ ನಿವಾರಣೆ, ಮನಸ್ಸು ಶಾಂತವಾಗಿ ಇರುತ್ತದೆ, ಅಶಾಂತಿ ಕಮ್ಮಿ ಆಗುತ್ತದೆ. ಈ ದಿನ ತುಳಸಿ ಪೂಜೆ ಮಾಡಿದರೆ ತುಳಸಿಗೆ ನೀರು ಹಾಕುವುದರಿಂದ ವಿಷ್ಣು ಲಕ್ಷ್ಮಿ ಅನುಗ್ರಹ ತಕ್ಷಣ ಲಭಿಸುತ್ತದೆ, ಮನೆಗೆ ಧನ ಪ್ರವೇಶ ಶುರುವಾಗುತ್ತದೆ. ಈ ದಿನ ದಾನ ಮಾಡುವಾಗ ಮನಸ್ಸಿನಲ್ಲಿ ಈ ರೀತಿ ಹೇಳಬೇಕು: ನಾನು ಈ ದಿನ ಮಾಡುತ್ತಿರುವ ದಾನದಿಂದ ನಮ್ಮ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗಲಿ, ಕೆಲಸ ಅಡೆತಡೆಗಳು ದೂರವಾಗಲಿ, ಮನಸ್ಸಿನ ಅಶಾಂತಿ ದೂರವಾಗಿ ಮನಸ್ಸು ಶಾಂತವಾಗಲಿ, ಮನೆಯಲ್ಲಿ ಸದಾ ಸಂತೋಷ ತುಂಬಿರಲಿ, ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಲಿ. ಇದು ಮನಸ್ಸಿನಲ್ಲಿ ಹೇಳಬೇಕು. ದಾನ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ರೀತಿ ನೀವು ಇರಬಾರದು. ಮುಖದಲ್ಲಿ ಸಂತೋಷ ಇರಬೇಕು, ಕೋಪ ಅಲ್ಲ. ಬಲವಂತದಿಂದ ಯಾರಿಗೂ ದಾನ ಮಾಡಬೇಡಿ. ದಾನ ಮಾಡಿದ ಮೇಲೆ ಪಶ್ಚಾತ್ತಾಪ ಬೇಡ. ಶುದ್ಧ ಮನಸ್ಸಿಂದ ನಂಬಿಕೆಯಿಂದ ಇರಬೇಕು. ದಾನ ಯಾರಿಗೆ ಮಾಡಬೇಕು ಅಂದರೆ ಮೊದಲು ತುಳಸಿ ಗಿಡಕ್ಕೆ ನೀರು ಹಾಕಿದರೂ ದಾನ ಮಾಡಿದಷ್ಟು ಫಲ ಸಿಗುತ್ತದೆ. ದೇವಸ್ಥಾನಕ್ಕೆ ಹಸುಗಳಿಗೆ ಏನಾದರೂ ತಿನ್ನಿಸುವುದು, ವೃದ್ಧರು, ಬಡವರಿಗೆ, ಸಾಧುಗಳಿಗೆ ನೀವು ಈ 1 ದಿನ ಮಾಡಿದ ದಾನ ನಿಮ್ಮ ಮುಂದಿನ ತಿಂಗಳ ಜೀವನದ ದಿಕ್ಕೇ ಬದಲಾಯಿಸಬಹುದು. ಈ ದಿನ ಮಾಡಲೇಬಾರದ ತಪ್ಪುಗಳು: 1 ಚಿಕ್ಕ ತಪ್ಪು ಮಾಡಿದರೂ ಫಲ ಸಿಗುವುದಿಲ್ಲ. ನಾವು ಎಷ್ಟು ಪೂಜಾ ದಾನ ಶ್ರದ್ಧೆ ಭಕ್ತಿಯಿಂದ ಮಾಡಿದರೂ ಎಲ್ಲ ಮಾಡಿದ ಮೇಲೂ ಇದೊಂದು ತಪ್ಪು ಮಾಡಿದರೂ ಕೂಡ ಫಲ ಸಿಗುವುದಿಲ್ಲ. ಈ ದಿನ ಜಗಳ ಕೋಪ ಮಾಡಿದರೆ ಚಂದ್ರನ ಶಕ್ತಿ ಅಶಾಂತವಾಗುತ್ತದೆ, ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ನಾವು ಕೋಪ ಜಗಳ ಮಾಡುತ್ತಿದ್ದರೆ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋಬೇಡಿ. ಈ ದಿನ ಯಾರಿಗೂ ಸುಳ್ಳು ಹೇಳುವುದು, ಅವಮಾನ ಮಾಡುವುದು, ಬೇರೆಯವರ ಬಗ್ಗೆ ಮಾತನಾಡುವುದು ಮಾಡಬೇಡಿ. ಮಾಘ ಹುಣ್ಣಿಮೆ ದಿನ ದೇವತೆಗಳು ನಮ್ಮ ಮನಸ್ಸು ಮತ್ತು ನಮ್ಮ ಮಾತು ಎಲ್ಲವನ್ನೂ ಗಮನಿಸುತ್ತಾರೆ. ಈ ದಿನ ಸುಳ್ಳು ಹೇಳುವುದರಿಂದ ಮಾಡಿದ ಪುಣ್ಯ ಕಮ್ಮಿ ಆಗುತ್ತದೆ, ಫಲ ತಡವಾಗಿ ಸಿಗುತ್ತದೆ. ಈ ದಿನ ಯಾರಿಗಾದರೂ ನೋವು ಮಾಡಿದರೆ ಮಾಡಿದ ದಾನ ಫಲ ದೊರೆಯುವುದಿಲ್ಲ ಅನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ನಾವು ಈ ದಿನ ಹೇಗೆ ಇರುತ್ತೀವೋ ಹಾಗೆ ನಮ್ಮ ಫಲ ಸಿಗುತ್ತದೆ. ಮಾಘ ಮಾಸದ ಹುಣ್ಣಿಮೆ ದಿನ ಇದು ದೇವರು ನಿಮಗೆ ಪರೀಕ್ಷಿಸುವ ದಿನ, ನಿಮ್ಮ ಮನಸ್ಸನ್ನು ಶುದ್ಧತೆಯನ್ನು ನೋಡುವ ದಿನ, ನಿಮ್ಮ ಇಷ್ಟಾರ್ಥಗಳು ನಿಜವಾಗಲು ಅವಕಾಶದ ದಿನ. ನಾವು ಹೇಳಿರೋದು ಇಷ್ಟರಲ್ಲಿ ನೀವು ಯಾವುದಾದರೂ
ಪೂಜೆ, ದಾನ, ದೇವರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ, ಭಕ್ತಿಯಿಂದ ಮಾಡಿದರೆ ದೇವರು ನಿಮ್ಮ ಪ್ರಯತ್ನವನ್ನು ಖಂಡಿತ ಗಮನಿಸುತ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ. ಆಡಂಬರದ ಪೂಜೆ ಬೇಡ. ನಂಬಿಕೆ, ಶ್ರದ್ಧೆ ಇರಬೇಕು. ಮನಸ್ಸಲ್ಲಿ ಶಾಂತವಾಗಿ, ಸತ್ಯವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ದೇವರು ವರ್ಷಕ್ಕೆ ಒಂದೇ ಸಲ ಈ ರೀತಿ ಅವಕಾಶ ಕೊಡುವುದು. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.